Hi everyone, this is Hemaraj Designer. Welcome to free fashion designing classes. ಸ್ಟೆಪ್ ಬೈ ಸ್ಟೆಪ್ ಫ್ಯಾಷನ್ ಹಿಲ್ ಸ್ಟೇಷನ್ನ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ತುಂಬ ಎಕ್ಸೈಟಿಂಗ್ ಆಗಿರುತ್ತೆ ಫ್ಯಾಷನ್ ಹಿಲ್ ಸ್ಟೇಷನ್ ಕಲಿಯೋದು ಕೂಡ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, 4 ಸ್ಟೆಪ್ಸ್ನ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವು ಫ್ಲ್ಯಾಶ್ ಫಿಗರ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ರೋಬೋಟಿಕ್ ಫಿಗರ್ ಮತ್ತು ಏನು ಹೇಳ್ತೀವಿ ಮೆಕ್ಯಾನಿಕಲ್ ಫಿಗರ್ ಅಂತ ಕರಿತೀವಿ, ರೋಬೋಟಿಕ್ ಫಿಗರ್ ಅಂತ ಕರಿತೀವಿ. ಸರ್ಕಲ್ ವೈಸು ಜಾಯಿಂಟ್ಸ್ನ ಡಿವೈಡ್ ಮಾಡಿಕೊಂಡಾಗ ನಮಗೆ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೇಗೆ ನಮ್ಮ ಒಂದು ರೋಬೋಟಿಕ್ ಫಿಗರ್ ಅಥವಾ ಮೆಕ್ಯಾನಿಕಲ್ ಫಿಗರ್ ಅಂತ ಏನು ಕರಿತೀವಿ ಜಾಯಿಂಟ್ಸ್ನ ಹೇಗೆ ಕೊಟ್ಕೊಳ್ಳೋದು ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಈ ಒಂದು ಡ್ರಾಯಿಂಗ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ. ಹ್ಯಾಂಡ್ಸಲ್ಲಿ ಟೋಟಲ್ 3 ಸರ್ಕಲ್ಸ್ ಡಿವೈಡ್ ಆಗುತ್ತೆ. ಆ ಒಂದು ಸರ್ಕಲಲ್ಲೇ ಶೇಪ್ಸ್ನ ನಾವು ಕೊಟ್ಕೊಂಡಾಗ ನಮಗೆ ಒಂದು ಫ್ಲ್ಯಾಶ್ ಫಿಗರ್ ಆಗಿರಬಹುದು, ಫ್ಯಾಷನ್ ಫಿಗರ್ ಕ್ಲಿಯರ್ ಆಗಿ ಡ್ರಾಯಿಂಗ್ ಮಾಡೋದಕ್ಕೆ ಗೊತ್ತಾಗತ್ತೆ. ಸೊ ಇಲ್ಲಿ ಹ್ಯಾಂಡ್ಸ್ನ 3 ಸರ್ಕಲಿಗೆ ಡಿವೈಡ್ ಮಾಡಿಕೊಂಡಾಗ ಹೇಗೆ ಒಂದು ಹ್ಯಾಂಡ್ಸ್ ಶೇಪ್ ಕೊಡೋದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಪ್ರತಿಯೊಂದು ಕೂಡ ನಾನು ಡ್ರಾಯಿಂಗ್ ಮಾಡಿ ತೋರಿಸೋದಕ್ಕಾಗೋದಿಲ್ಲ, ನಿಮಗೆ ಕಲಿಸ್ತಾ ಇರೋದ್ರಿಂದ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೀಗೆ ಕೊಡ್ತಾ ಹೋಗಬೇಕು ಶೇಪ್ನ. ಪೊಸಿಷನ್ಗೆ ಬಂದಾಗ ಮೆಕ್ಯಾನಿಕಲ್ ಫಿಗರ್ನ ನಾವು ಸರ್ಕಲ್ಸ್ ಜಾಯಿಂಟ್ಸ್ನ ಕೌಂಟ್ ಮಾಡಿದಾಗ ನಮ್ಮ ಒಂದು ಲೆಗ್ ಶೇಪ್ ಏನಿರುತ್ತೆ ಈ ರೀತಿ ಕೊಡಬೇಕಾಗತ್ತೆ. ಹ್ಯಾಂಡ್ಸ್ ಪೊಸಿಷನ್ನ ನಾವು ಟ್ರೈ ಮಾಡಿದಾಗ ಹ್ಯಾಂಡ್ ಪೊಸಿಷನ್ ಯಾವ ರೀತಿ ಬರುತ್ತೆ, ಎಲ್ಲಿ ನಮ್ಮ ಒಂದು ಹ್ಯಾಂಡ್ ಪೊಸಿಷನ್ನ ಟರ್ನ್ ಮಾಡಿದಾಗ ನಮ್ಮ ಒಂದು ಹ್ಯಾಂಡ್ಸ್ ಎಲ್ಲಿ ಕರ್ವ್ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಈ ಒಂದು ಫಿಗರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಅದ ನಂತರ ನಾವು ಈ ರೀತಿ ಬಾಡಿ ಬ್ಲಾಕ್ನ ಕನ್ವರ್ಟ್ ಮಾಡಿಕೊಂಡಾಗ ಅಂದರೆ ಬಾಡಿನ ರೆಂಡ್ರಿಂಗ್ ಮಾಡಿದಾಗ ನಮಗೆ ಕ್ಲಿಯರ್ ಆಗಿ ಈ ರೀತಿ ಒಂದು ಶೇಪ್ ಕಾಣುತ್ತೆ. ಫ್ಲ್ಯಾಶ್ ಫಿಗರ್ ಆಗಿರಬಹುದು, ನಮ್ಮ ಒಂದು ಫ್ಯಾಷನ್ ಫಿಗರ್ ಫೈನಲ್ ಆಗಿ ಈ ಲುಕ್ಕಲ್ಲಿ ಕಾಣುತ್ತೆ. ಸೊ ಎಗೈನ್ ಇವತ್ತು ನಾನು ಫ್ಯಾಷನ್ ಹಿಲ್ ಸ್ಟೇಷನ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಗೈನ್ ಒಂದು ಡ್ರಾಯಿಂಗ್ ಶೀಟ್ ಅಥವಾ A4 ಶೀಟ್ ತಗೊಳ್ಳಿ. ಒಂದು ಶೀಟಲ್ಲೇ ಒಂದು ಬಾಡಿ ಬ್ಲಾಕ್ ಇರಬೇಕು, ಇನ್ನೊಂದು ರೆಂಡರಿಂಗ್ ಮಾಡಿರುವಂತಹ ಒಂದು ಫಿಗರ್ ಇರಬೇಕು. ಈ ರೀತಿ ನೀವು ಡ್ರಾಯಿಂಗ್ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಬಾಡಿ ಬ್ಲಾಕ್ನ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಫ್ಲ್ಯಾಶ್ ಮಾಡಿದ್ದೀನಿ ಫಿಗರ್ನ. ಅಂದರೆ ಫ್ಲ್ಯಾಶಿಂಗಲ್ಲಿ ಇವಾಗ ಫ್ಲ್ಯಾಶ್ ಮಾಡಿದ ನಂತರ ನಮ್ಮ ಒಂದು ಸ್ಕಿನ್ ಟೋನ್ ಕಲರ್ಸ್ ಏನೇನು ಬರುತ್ತೆ ಅಂತ ಹೇಳಿ ನಾವು ಟ್ರಯಲ್ ನೋಡಬೇಕು. ಸೊ ಇವತ್ತು ನಾವು ಫ್ಲ್ಯಾಶ್ ಫಿಗರ್ ಕಲಿಯೋಣ. ಎಲ್ಲರೂ ಈ ರೀತಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಗೆ ಫ್ಲ್ಯಾಶಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಈ ರೀತಿ ಕ್ಲಿಯರ್ ಆಗಿ ಫ್ಲ್ಯಾಶಿಂಗ್ ಮಾಡ್ಕೊಳ್ಳಿ. ಯಾವ್ಯಾವ ಪೊಸಿಷನ್ನಲ್ಲಿ ಹೇಗೆ ಶೇಪ್ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ. ನೋಡಿ ಈ ರೀತಿ ಕ್ಲಿಯರ್ ಆಗಿ ಶೇಪ್ ಮಾಡ್ಕೊಳ್ಬೇಕು. ಇವತ್ತಿನ ನಮ್ಮ ಫ್ಲ್ಯಾಶ್ ಫಿಗರ್ ಕಲಿಯೋದಕ್ಕೆ ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಚಿಕ್ಕ ವಾಟರ್ ಕಲರ್ ಟ್ಯೂಬ್ ಸಿಗುತ್ತೆ ಈ ರೀತಿ, ಕ್ಯಾಮೆಲ್ದಾಗಿರ್ಬೋದು, ಯಾವುದಾದ್ರೂ ಬೇರೆ ಬ್ರ್ಯಾಂಡ್ದು ತಗೊಳ್ಳಿ. ಅಟ್ ಪ್ರೆಸೆಂಟ್ ನಾನು ವಾಟರ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಕ್ಲಾಸಸ್ಗಳಿಗೆ ಬೇಕಾಗುತ್ತೆ, ಅದರಿಂದ ನಾನು ಮೊದಲೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಯಾವುದಾದ್ರೂ ಒಂದು ಚಿಕ್ಕ ವಾಟರ್ ಕಲರ್ ಟ್ಯೂಬ್ಸ್ ಇರುವಂತಹ ಒಂದು ಟ್ರಾನ್ಸ್ಪರೆಂಟ್ ಎಫೆಕ್ಟ್ ಕಲರ್ ಇರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾವು ಫ್ಯಾಷನ್ ಹಿಲ್ ಸ್ಟೇಷನ್ಗೆ ಯೂಸ್ ಮಾಡೋದು ಆಲ್ಮೋಸ್ಟ್ ವಾಟರ್ ಕಲರ್ಸು. ಅದರಿಂದ ಈ ರೀತಿ ಒಂದು ಚಿಕ್ಕ ಒಂದು ವಾಟರ್ ಕಲರ್ಸ್ ಟ್ಯೂಬ್ಸ್ನ ಪರ್ಚೇಸ್ ಮಾಡಿ. ಅದಾದ ನಂತರ ಫ್ಯಾಬ್ರಿಕ್ ಕ್ಯಾಸ್ಟೆಲ್ ಈ ಒಂದು 48 ಕಲರ್ ಪೆನ್ಸಿಲ್ಸ್ ಬರುತ್ತೆ, ಅಥವಾ ನಿಮ್ಮ ಹತ್ರ ನಾರ್ಮಲ್ 24 ಕಲರ್ಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿದ್ರೂ ಓಕೆ, ತೊಂದರೆ ಇಲ್ಲ. ನಾನಿಲ್ಲಿ 48 ಕಲರ್ ಪೆನ್ಸಿಲ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಇದ್ದರೆ ಬಳಕೆ ಮಾಡಬಹುದು. ಅಥವಾ ನಿಮ್ಮ ಹತ್ರ ಸ್ಟೆಡ್ಲರ್ ಪೆನ್ಸಿಲ್ಸ್ ತೊಗೊಳಕ್ಕಾದರೆ ಆದಷ್ಟು ಬೈ ಮಾಡಿ. ಫಸ್ಟ್ ಪ್ರಿಫರೆನ್ಸು ಸ್ಟೆಡ್ಲರ್ ಪೆನ್ಸಿಲ್ಸ್. ನಮ್ಮ ಒಂದು ಫ್ಯಾಷನ್ ಹಿಲ್ ಸ್ಟೇಷನ್ ಅನ್ನೋದು ಕಂಪ್ಲೀಟ್ ಕೋರ್ಸು ವಾಟರ್ ಕಲರ್ ಮತ್ತು ಸ್ಟೆಡ್ಲರ್ ಪೆನ್ಸಿಲ್ಸ್ ಮೇಲೆ ನಿಂತಿರುತ್ತೆ. ಅದರಿಂದ ನಾನಿಲ್ಲಿ ಲೂನಾದು 48 ಕಲರ್ ಸ್ಟೆಡ್ಲರ್ ಪೆನ್ಸಿಲ್ಸ್ನ ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಸ್ಟೆಡ್ಲರ್ ಪೆನ್ಸಿಲ್ಸಲ್ಲಿ ಸ್ಕಿನ್ ಟೋನ್ಸ್ ಏನಿರುತ್ತೆ ಈ ಒಂದು ಸ್ಕಿನ್ ಟೋನ್ಗಳನ್ನು ನಾವು ಟ್ರಯಲ್ ನೋಡಬೇಕಾಗತ್ತೆ.
ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ. ಈ ಒಂದು ಸ್ಕಿನ್ ಟೋನಿಗೆ ಇರುವಂತಹ ಸ್ಟೆಡ್ಲರ್ ಪೆನ್ಸಿಲ್ಸ್ಗಳನ್ನ ತಗೊಂಡು ಯೂಸ್ ಮಾಡಿದಾಗ ನಿಮಗೆ ಒಂದು ಸ್ಕಿನ್ ಟೋನ್ ಏನಿರುತ್ತೆ, ಮನುಷ್ಯರದು ಸ್ಕಿನ್ ಟೋನ್ ಏನಿರುತ್ತೆ, ವಾರ್ಮ್ ಟೋನ್ ಇರುತ್ತೆ, ಕೂಲ್ ಅಂಡರ್ ಟೋನ್ ಇರುತ್ತೆ, ನೀಗ್ರೋಸ್ ಕಲರ್ ಇರುತ್ತೆ ಕೆಲವ್ರದ್ದು, ನಾರ್ಮಲ್ ವಾರ್ಮ್ ಅಂಡರ್ ಟೋನ್ ಇರೋರ್ದು ಮೀಡಿಯಮ್ ಆಗಿರುವಂತಹ ಬ್ರೌನ್ ಕಲರ್ ಇರುತ್ತೆ ಸ್ಕಿನ್ ಟೋನು, ಡಾರ್ಕ್ ಇರುವಂತಹದ್ದು ಒಂಥರ ಡಾರ್ಕಿಶ್ ಚಾಕ್ಲೇಟ್ ಬ್ರೌನ್ ಇರುತ್ತೆ. ಅದನ್ನು ನಾವು ಟ್ರಯಲ್ ನೋಡಿದಾಗಲೇ ನಮಗೆ ಸ್ಕಿನ್ ಟೋನ್ಸ್ಗಳನ್ನ ಗೊತ್ತಾಗೋದು. ಅದರಿಂದ 48 ಕಲರ್ಸು ಸ್ಟೆಡ್ಲರ್ ಪೆನ್ಸಿಲ್ಸ್ಗಳನ್ನ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಕಲರ್ ಪೆನ್ಸಿಲ್ಸ್ನಲ್ಲೇ ಟ್ರಯಲ್ ನೋಡಿ, ಪರವಾಗಿಲ್ಲ. ಅಥವಾ ಇದು ಇಲ್ಲ ಅಂತ ಹೇಳಿದ್ರೆ ಸ್ಕೆಚ್ ಪೆನ್ಸ್ ಇದ್ದರೆ ಸ್ಕೆಚ್ ಪೆನ್ಸಲ್ಲಿ ಟ್ರಯಲ್ ನೋಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನಮ್ಮ ಕ್ಲಾಸ್ನ ನಾವು ಕಂಟಿನ್ಯೂ ಮಾಡೋಣ. ಇವತ್ತು ಒಂದು ಗ್ಲಾಸಲ್ಲಿ ವಾಟರ್ ತೊಗೊಂಡ್ಬಿಟ್ಟು ಒಂದು 2-3 ಬ್ರಷ್ಗಳು, ಪೇಂಟಿಂಗ್ ಬ್ರಷ್ಗಳು ಏನಿರುತ್ತೆ ಇದನ್ನು ನಾನು ನೆನೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ, ಬೇಕಾಗುತ್ತೆ ನಮಗೆ. ಇಲ್ಲಿ ಸ್ಟೆಡ್ಲರ್ ಪೆನ್ಸಿಲ್ಸಲ್ಲಿ ಇಷ್ಟು ಒಂದು ಸ್ಕಿನ್ ಟೋನ್ಸ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಒಂದು ಟೆಸ್ಟ್ನ ಮಾಡಬೇಕು. ಫಸ್ಟು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದನ್ನು ಈ ರೀತಿ ಒಂದು ಡ್ರಾಯಿಂಗ್ ಶೀಟ್ ತೊಗೊಂಡು, ಪ್ರೆಷರ್ ನೆನಪಿದೆಯಾ, 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, ಈ ರೀತಿ ಪ್ರೆಷರಲ್ಲಿ ಫಸ್ಟು ನೀವು ಚೆಕ್ ಮಾಡಬೇಕು. ಸೊ ನಾನಿಲ್ಲಿ ಸ್ವಲ್ಪ ಡಾರ್ಕ್ ಪ್ರೆಷರ್ ಕೊಡ್ತಾ ಇದ್ದೀನಿ, 60 ಡಿಗ್ರಿ ಪ್ರೆಷರ್ ಕೊಡ್ತಾ ಇದ್ದೀನಿ. ಇದನ್ನು ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಂತರ ಈ ಒಂದು ಸ್ಕಿನ್ ಟೋನ್ನ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ನಾನಿಲ್ಲಿ ಈ ಒಂದು ಸ್ಕಿನ್ ಟೋನ್ ಕಲರ್ನ ತಗೊಳ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಈ ಒಂದು ಸ್ಕಿನ್ ಟೋನ್ ಕಲರ್ನ ಟ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಪ್ರೆಷರ್ ಕೊಟ್ಟು ಟ್ರೈ ಮಾಡಿ. ಅದಾದಮೇಲೆ ಬ್ರಷ್ನ ನಾನು ವಾಟರಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈಗ ಇದನ್ನು 1 by 1 ಚೆಕ್ ಮಾಡ್ತೀನಿ, ಯಾವ ಕಲರ್ ಬರ್ಬೋದು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಇದು ಈ ಶೇಡ್ ಬರ್ತಾ ಇದೆ, ಗೊತ್ತಾಗ್ತಾ ಇದೆಯಾ? ಮತ್ತೆ ಇನ್ನೊಂದು ಬ್ರಷ್ ತಗೊತೀನಿ, ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಎಲ್ಲೋ ಅಂಡರ್ ಟೋನ್ ಬರ್ತಾ ಇದೆ. ಮತ್ತೆ ಇನ್ನೊಂದು ಬ್ರಷ್ ತಗೋತೀನಿ, ಇದು ಸ್ವಲ್ಪ ಲೈಟ್ ಎಲ್ಲೋ ಅಂಡರ್ ಟೋನ್ ಬರ್ತಾ ಇದೆ. ಸ್ವಲ್ಪ ಡಾರ್ಕ್ ಶೇಡ್ ಬರ್ತಾ ಇದೆ. ಸೊ ನಾನಿಲ್ಲಿ ಈ ಒಂದು ಕಲರ್ನ ಸೈಡಿಗೆ ತೆಗೆದಿಟ್ಕೋತೀನಿ. ಈ ಕಲರ್ ಮತ್ತು ಇದನ್ನು ಟ್ರಯಲ್ ನೋಡೋಣ ಇವಾಗ. ಓಕೆನಾ? ನೀವು ಸ್ಕಿನ್ ಟೋನ್ನ ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಟ್ರಯಲ್ ನೋಡಬೇಕು. ಇದು ಪರ್ಸ್ನಲ್ ನನ್ನ ಟ್ರಿಕ್ಸ್, ಯಾರನ್ನೂ ಹೇಳ್ಕೊಡೋದಿಲ್ಲ. ನಾನಿಲ್ಲಿ ಯಾವುದೇ ಒಂದು ಕಲರ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಟ್ರಯಲ್ ನೋಡ್ಕೊಳ್ಬೇಕು, ನೆನಪಿರಲಿ. ಸ್ಟೆಡ್ಲರ್ ಕಲರ್ಸ್ನ ಟ್ರಯಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಮೊದಲು ಶೇಡಿಂಗ್ ಮಾಡ್ಕೊಳ್ಳಿ ಲೈಟಾಗಿ. ಅದಾದಮೇಲೆ ವಾಟರಲ್ಲಿ ನಮ್ಮ ಒಂದು ಬ್ರಷ್ಗಳನ್ನ ಡಿಪ್ ಮಾಡಿಕೊಂಡು ಕಲರ್ ಟೆಸ್ಟ್ ಅಂತ ಹೇಳ್ತೀವಿ, ಕಲರ್ ಟೆಸ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ಏನು ಫ್ಲ್ಯಾಶ್ ಫಿಗರ್ ಏನಿದೆ ಕಲರ್ನ ಫಿಲ್ ಮಾಡೋಣ ಬನ್ನಿ. ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಹೇಳಿ ಸ್ವಲ್ಪ ವಾಟರ್ ಪ್ರೂಫ್ ಜೆಲ್ ಪೆನ್ನಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ತೀನಿ. ಡಾರ್ಕ್ ಶೇಡಲ್ಲಿ ಮೊದಲು ಹೆಡ್ ಬ್ಲಾಕ್ನ ಕೊಟ್ಕೊಳ್ಳಿ. ನಿಮಗೂ ಪ್ರಾಕ್ಟೀಸ್ ಆಗುತ್ತೆ, ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಜೊತೆನೇ ಮಾಡಿ. ನಂತರ
ನೆಕ್ ಪೊಸಿಷನ್ ಏನಿದೆ ಈ ರೀತಿ ನಮ್ಮ ಒಂದು ನೆಕ್ ಏನಿರುತ್ತೆ ಕತ್ತಿಗೆ ಅಟ್ಯಾಚ್ ಆಗಿರೋದ್ರಿಂದ ನಾವು ಒಂದು ಫ್ಯಾಷನ್ ಫಿಗರಲ್ಲೂ ಕೂಡ ಅದೇ ರೀತಿ ತೋರಿಸ್ಬೇಕಾಗುತ್ತೆ. ಸೊ ನೆಕ್ ಪೊಸಿಷನ್. ಅದಾದ ನಂತರ ಇಲ್ಲಿ ಸ್ವಲ್ಪ ವೆಸ್ಟ್ನ ಕರ್ವ್ ಶೇಪ್ ಕೊಟ್ಕೊಂಡು ಹೀಗೆ ನಾನಿಲ್ಲಿ ಕೈಯವರೆಗೂ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಒಂದು ಕೀನಿ ಪೊಸಿಷನ್ ಏನಿದೆ ಅಬ್ಸರ್ವ್ ಮಾಡಿ ಹೇಗೆ ತಗೊಂಡಿದ್ದೀನಿ ಅಂತ ಹೇಳಿ. ಈ ರೀತಿ ಆ್ಯಂಕಲ್. ಸೊ ಎಗೇನ್ ಈ ಒಂದು ಪೊಸಿಷನಿಂದ ಈ ರೀತಿ ತಗೊಳ್ಬೇಕು. ಸೊ ಹೀಗೆ ನಮ್ಮ ಒಂದು ಹಿಪ್ ಪೊಸಿಷನ್ ಏನಿರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ. ನಿಧಾನವಾಗಿ ಕೀನಿವರೆಗೂ ತೊಗೊಂಡು ಬನ್ನಿ. ಅದಾದ ನಂತರ ಈ ಒಂದು ಪೊಸಿಷನನ್ನು ಆ್ಯಂಕಲ್ವರೆಗೂ ತೊಗೊಂಡು ಬನ್ನಿ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಶೇಪ್ ಕೊಡೋದು. ಈ ರೀತಿ ಕೊಟ್ಕೊಳ್ಳಿ. ಓಕೆ. ಅದಾದ ನಂತರ ನಮ್ಮ ಒಂದು ಬಸ್ಟ್ ಪಾಯಿಂಟ್ ಏನು ಬರುತ್ತೆ ಈ ರೀತಿ ಕೊಟ್ಕೊಳ್ಳಿ. ಇಲ್ಲಿ ಸ್ವಲ್ಪ ಲೈಟಾಗಿ ಈ ಪೊಸಿಷನ್ ಏನಿರುತ್ತೆ ಈ ರೀತಿ ಕೊಟ್ಕೊಳ್ಳಿ. ಓಕೆ. ಅದಾದ ನಂತರ ಕ್ರಾಚ್ ಪಾಯಿಂಟಿಗೆ ಬರೋಣ. ಕ್ರಾಚ್ ಪಾಯಿಂಟಲ್ಲಿ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಇಲ್ಲಿ ಯಾವಾಗಲೂ ಅಷ್ಟೇ ಸ್ವಲ್ಪ ಚಬ್ಬಿಯಾಗಿರುತ್ತೆ ಶೇಪು. ಕೀನಿ ಹತ್ರ ಹೀಗೆ ಹೋಗ್ಬಿಟ್ಟು ಈ ರೀತಿ ಶೇಪ್ ಕೊಟ್ಕೊಳ್ತಾ ಬನ್ನಿ. ಓಕೆ. ನಂತರ ನಮ್ಮ ಈ ಒಂದು ಪೊಸಿಷನ್ ಸ್ವಲ್ಪ ದಪ್ಪ ಇರುತ್ತೆ, ಬರ್ತಾ ಬರ್ತಾ ಸಣ್ಣ ಆಗುತ್ತೆ. ನೀವು ಪೆನ್ಸಿಲಲ್ಲಿ ಮಾಡಬೇಕು. ನಾನು ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ, ಡಾರ್ಕಾಗಿ ಕಾಣಿಸ್ಲಿ ಅನ್ನೋ ಒಂದು ರೀಸನಿಂದ ವಾಟರ್ ಜೆಲ್ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಎಗೈನ್ ಹೀಗೆ ಇದನ್ನು ಈ ರೀತಿ ಶೇಪ್ ಕೊಡಿ. ಇವಾಗ ಹ್ಯಾಂಡ್ಸ್ ಹತ್ರ ಹೋಗೋಣ. ಹ್ಯಾಂಡ್ಸ್ ಹತ್ರ ನಮ್ಮ ಒಂದು ಮೊಣಕೈ ಶೇಪ್ ಹೀಗೆ ಕೊಡಬೇಕು. ಇಲ್ಲಿಂದ ಯಾವಾಗಲೂ ಅಷ್ಟು ನಮ್ಮ ಹ್ಯಾಂಡ್ಸು ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ. ಎಗೈನ್ ಈ ರೀತಿ ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಕಲ್ತಿರಬೇಕು. ಬಾಡಿ ಬ್ಲಾಕ್ ಅಂತ ಏನು ಕರಿತೀವಿ ಅದನ್ನು ನಾವು ಕ್ರೋಕೀಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಕ್ರೋಕೀಸ್ ಅಂತ ಇವಾಗ ತುಂಬ ಯೂಸ್ ಮಾಡ್ತಾರೆ. ಕ್ರೋಕೀಸ್ ಅಂದ್ರೂ ಒಂದೇ, ಬಾಡಿ ಬ್ಲಾಕ್ ಅಂದರೂ ಕೂಡ ಒಂದೇ. ಸೊ ಹ್ಯಾಂಡ್ಸ್ ಕ್ರಿಯೇಟ್ ಆಗಿದೆ. ಎಗೇನ್ ಈ ಕಡೆ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ನಿಧಾನವಾಗಿ ಕೊಟ್ಕೊಳ್ತಾ ಬನ್ನಿ ಶೇಪ್. ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು. ಈಸಿ ಟ್ರಿಕ್ ಹೇಳ್ಕೊಡ್ತೀನಿ. ಇನ್ನು 2 ಸ್ಟೆಪ್ಪಲ್ಲಿ ನಮ್ಮ ಒಂದು ಬುಟಿಕ್ ಲೆವೆಲ್ ಫ್ಯಾಷನ್ ಹಿಲ್ ಸ್ಟೇಷನ್ ಕಂಪ್ಲೀಟ್ ಆಗುತ್ತೆ. ಓಕೆ. ಈ ರೀತಿ. ಅದಾದ ನಂತರ ಈ ರೀತಿ ಸೊ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾನು ಫ್ಲ್ಯಾಶಿಂಗ್ ಮಾಡ್ಕೊಳ್ತಾ ಹೋಗ್ತೀನಿ. ಲೈಟರ್ ಟು ಡಾರ್ಕರ್ ಶೇಡ್ ಕೊಟ್ಕೊಂಡು ಹೋಗಬೇಕು. ನಾನಿಲ್ಲಿ ನಾನು ಮೊದಲು ಟ್ರೈ ಮಾಡಿದ್ದೆ ಅಲ್ವಾ, ಈ ಕಲರ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಫಸ್ಟ್ ಕಲರ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಲೈಟಾಗಿ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಒಂದು ಫ್ಲ್ಯಾಶ್ ಫಿಗರ್ ತುಂಬ ಚಬ್ಬಿಯಾಗಿ ಕಾಣಿಸ್ಬೇಕು ಅಂದರೆ ಹಾರಿಜಾಂಟಲ್ ಲೈನ್ಸಲ್ಲಿ ಸ್ಟ್ರೋಕ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ವರ್ಟಿಕಲಲ್ಲಿ ಫಿಲ್ಲಿಂಗ್ನ ಕೊಟ್ಕೊಳ್ತಾ ಹೋಗಬೇಕು. ಸೊ ಲೈನ್ಸ್ ಎಲ್ಲೂ ಕಾಣಿಸ್ಬಾರ್ದು. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಹೇಗೆ ಒಂದು ಸ್ಟ್ರೋಕ್ಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ. 1 ಸೆಕೆಂಡ್. ಸೊ ನಾನಿಲ್ಲಿ ವರ್ಟಿಕಲ್ ಆಗಿ ಹೆಡ್ ಬ್ಲಾಕ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ.
ಮೊದಲು ಲೈಟರ್ ಶೇಡಲ್ಲೇ ಫಿಲ್ ಮಾಡ್ಕೋಬೇಕು. ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ, ಅದೇ ರೀತಿಯೇ ಫಾಲೋ ಮಾಡಿ ನೀವು ಕೂಡ. ಲೈಟಾಗಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಇದಕ್ಕಿಂತ ಡಾರ್ಕ್ ಶೇಡ್ ತಗೊಳ್ತಾ ಇದ್ದೀನಿ. ಹೆಡ್ ಸುತ್ತ ಡಾರ್ಕ್ ಶೇಡಲ್ಲಿ ಈ ರೀತಿ ಫಿಲ್ ಮಾಡ್ಕೊಳ್ಳಿ. ನೋಡಿ, ಇದು ಪಾಯಿಂಟ್ ಸರಿ ಇಲ್ಲ, ನಾನು ಸ್ವಲ್ಪ ಟಿಶ್ಯೂ ತೊಗೊಂಡು ಸರಿ ಮಾಡ್ಕೊತೀನಿ. ಅಗೇನ್ ಟ್ರೈ ಮಾಡಬೇಕು. ಈ ರೀತಿ ಡಾರ್ಕ್ ಶೇಡ್. ಮೊದಲು ಏನು ಮಾಡಿ, ಡಾರ್ಕ್ ಶೇಡ್ನ ಶೇಪ್ ಕೊಟ್ಕೊಳ್ಳೋಕೆ ಟ್ರೈ ಮಾಡಿ. ಕಂಪ್ಲೀಟ್ ಏನು ನಾವು ಫಿಗರ್ ಡ್ರಾ ಮಾಡ್ಕೊಂಡಿದ್ದೀವಲ್ವ, ಡ್ರಾಯಿಂಗ್ನ ಡಾರ್ಕ್ ಪೆನ್ಸಿಲಲ್ಲಿ ಒಂದ್ಸಲಿ ಈ ರೀತಿ ಡ್ರಾಯಿಂಗ್ ಮಾಡ್ಕೊಳ್ತಾ ಬನ್ನಿ. ಆಮೇಲೆ ಲೈಟ್ ಕಲರಲ್ಲಿ ಫಿಲ್ ಮಾಡ್ಕೊಳ್ಳಿ. ನಮ್ಮ ಒಂದು ಫ್ಲ್ಯಾಶ್ ಫಿಗರ್ ತುಂಬ ಕ್ಲೀನಾಗಿ ರೆಡಿ ಆಗುತ್ತೆ. ಯಾವಾಗಲೂ ಅಷ್ಟೇ ನಮ್ಮ ಒಂದು ಸ್ಕಿನ್ ಟೋನ್ ಏನಿರುತ್ತೆ ಬೇರೆಯವ್ರಿಗೆ ಕಾಣಿಸ್ಬೇಕಾದ್ರೆ, ನಾವು ಫಿಗರ್ಸಲ್ಲಿ ಡ್ರಾಯಿಂಗ್ ಮಾಡಬೇಕಾದ್ರೆ ಸೆಂಟರ್ ಪೊಸಿಷನಲ್ಲಿ ಯಾವಾಗಲೂ ಅಷ್ಟೇ ಲೈಟ್ ಕಲರಲ್ಲಿರುತ್ತೆ. ಅಂದರೆ ನಮ್ಮ ಒಂದು ಎಡ್ಜಸ್ ಏನಿರುತ್ತೆ ಡಾರ್ಕ್ ಕಲರಲ್ಲಿರುತ್ತೆ. ಸೊ ಇಲ್ಲಿ ಅಗೈನ್ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ರೀಸನ್ಗೆ ವಾಟರ್ ಜೆಲ್ ಪೆನ್ ಯೂಸ್ ಮಾಡಿ ನಾನು ಒಂದು ಫ್ಲ್ಯಾಶ್ ಫಿಗರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಟ್ ನೀವು ಈ ರೀತಿ ಮಾಡೋಕ್ಕೆ ಹೋಗಬಾರ್ದು. ಕಂಪ್ಲೀಟ್ ಪೆನ್ಸಿಲಲ್ಲಿ ಬಾಡಿ ಬ್ಲಾಕ್ನ ರೆಂಡ್ರಿಂಗ್ ಮಾಡಿಕೊಂಡು ಆಮೇಲೆ ಆ ಒಂದು ಪೆನ್ಸಿಲ್ ಶೇಡ್ಸ್ ಏನಿರುತ್ತೆ ಅದನ್ನು ಎರೈಸರಿಂದ ತೆಗೆದುಬಿಡಿ. ಆವಾಗ ನಿಮ್ಮ ಒಂದು ಬಾಡಿ ಬ್ಲಾಕ್ ಏನಿರುತ್ತೆ ತುಂಬ ಕ್ಲೀನಾಗಿ ಶೇಪ್ ಗೊತ್ತಾಗುತ್ತೆ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಸ್ಟೆಡ್ಲರ್ ಪೆನ್ಸಿಲ್ಸ್ ಆಗಿರಬಹುದು, ವಾಟರ್ ಕಲರ್ ಟ್ಯೂಬ್ಸ್ ಆಗಿರ್ಬೋದು, ಯೂಸ್ ಮಾಡೋದಕ್ಕೆ ಬರೋದೂ ಕೂಡ ಒಂದು ಟ್ರಿಕ್ ಫ್ಯಾಷನ್ ಇನ್ಸ್ಟಿಟ್ಯೂಷನಲ್ಲಿ. ಸಡನ್ನಾಗಿ ಯಾರಿಗೂ ತಗೊಂಡು ಟ್ರೈ ಮಾಡು ಅಂತ ಹೇಳಿದ್ರೆ ಬರೋದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಕಲ್ತ್ಕೊಳ್ತಾ ಹೋಗಿ. ನಾನು ಅಸೈನ್ಮೆಂಟ್ಸ್ ಶೇರ್ ಮಾಡೋಕ್ಕೆ ಹೇಳಿದ್ದೆ, ಕೆಲವರು ಅಟೆಂಡ್ ಮಾಡ್ತಿದ್ದೀರಾ ಕ್ಲಾಸು, ಯಾರೂ ಅಸೈನ್ಮೆಂಟ್ ಶೇರ್ ಮಾಡಿಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀರಾ ನೋಡೋಣ. ನಾನಂತೂ ಹೇಳ್ಕೊಡೋದು ನನ್ನ ಕರ್ತವ್ಯ, ಕಲಿಯೋದು ನಿಮ್ಮ ಕರ್ತವ್ಯ. ಸೊ ಈ ರೀತಿ ಎಡ್ಜಸ್ಗಳನ್ನ ಶೇಪ್ ಔಟ್ ಮಾಡ್ಕೊಳ್ತಾ ಹೋಗಿ. ಡಾರ್ಕ್ ಶೇಡಲ್ಲೇ ಇರಲಿ, ಪೆನ್ಸಿಲಲ್ಲಿರಲಿ, ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ. ವಾಟರ್ ಜೆಲ್ ಪೆನ್ನಲ್ಲಿ ಡಾರ್ಕ್ ಮಾಡ್ಕೊಂಡಿದ್ದೀನಿ, ನೀವು ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಕಂಪ್ಲೀಟ್ ಶೇಡ್ ಕೊಟ್ಕೊಳ್ಳಿ. ಫ್ಯಾಷನ್ ಡ್ರಾಯಿಂಗ್ ಬರೋದು ತುಂಬಾ ಇಂಪಾರ್ಟೆಂಟು. ಫ್ಯಾಷನ್ ನೀವು ಬೊಟಿಕ್ಸ್ಗಳೆಲ್ಲ ರನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರೆಲ್ಲ ಬೊಟಿಕ್ ಅಂತ ರನ್ ಮಾಡ್ತಾ ಇರ್ತಾರೆ. ಅದು ಏನು ರನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ಟೈಲರಿಂಗ್ ಶಾಪ್ ಅಂತ ಕರಿಬೇಕು. ಬೊಟಿಕ್ ಅಂದರೆ ಆ್ಯಕ್ಚುಲಿ ನನಗೆ ಗೊತ್ತಿರುವ ಪ್ರಕಾರ ನಮ್ಮ ಒಂದು ಓನ್ ಕ್ರಿಯೇಟಿವ್ ಡಿಸೈನ್ಸ್ನ ಡಿಸ್ಪ್ಲೇ ಮಾಡೋದನ್ನು ಬೊಟಿಕ್ ಅಂತ ಕರಿತೀವಿ. ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಬೊಟಿಕ್ ಟೈಲರಿಂಗ್ ಶಾಪ್ ಕೂಡ ಬೊಟಿಕ್ ಅಂತ, ಅಂದರೆ ಯಾವುದೇ ಒಂದು ಡಿಸೈನ್ ತೋರಿಸ್ಲಿ ಅದನ್ನು ಸ್ಟಿಚ್ ಮಾಡೋದನ್ನು ಟೈಲರಿಂಗ್ ಶಾಪ್ ಅಂತ ಕರೀತಾರೆ. ಬಟ್ ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬೊಟಿಕ್ ಅಂತ ಹೇಳೇ ನೇಮ್ ಕೊಟ್ಕೊಂಡು ರನ್ ಮಾಡ್ತಾ ಇದ್ದಾರೆ. ಮಿನಿಮಮ್ 1 ಇಯರ್ ಕೋರ್ಸ್ ಆದರೂ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಬೊಟಿಕ್ ರನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕಸ್ಟಮೈಸ್ ಡಿಸೈನ್ಸ್ ಎಲ್ಲ ನಿಮಗೆ ಈಸಿಯಾಗಿ ಕ್ಲೈಂಟ್ಸಿಗೆ ತೋರಿಸೋದಕ್ಕಾಗಿರಬಹುದು,
ಕ್ಲಿಯರ್ ಆಗಿ ಬರುತ್ತೆ. ಯಾವುದೇ ಒಂದು ಡಿಸೈನ್ಸ್ನ ಕೊಟ್ಟಾಗ ಡಿಸ್ಪ್ಲೇ ಮಾಡೋದಕ್ಕಾಗಿರಬಹುದು ಅಥವಾ ನಮ್ಮ ಒಂದು ಡಿಸೈನ್ಸ್ಗಳನ್ನ ಡಿಫ್ರೆಂಟ್ ವೇನಲ್ಲಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ಮಿನಿಮಮ್ ಒಂದು 6 ಮಂತ್ 1 ಇಯರ್ ಕೋರ್ಸ್ ಮಾಡ್ಕೊಂಡಿದ್ರೆ ತುಂಬ ಯೂಸ್ ಆಗುತ್ತೆ. ಅಂದರೆ ಯಾರೆಲ್ಲ ಫ್ಯಾಷನ್ ಡಿಸೈನಿಂಗ್ ಓದಿರ್ತಾರೆ ಅವರೆಲ್ಲ ಸ್ಟಿಚಿಂಗ್ ಮಾಡಬೇಕು ಅಂತಲೇ ಅಲ್ಲ. ಕೆಲವರು ಟೈಲರಿಂಗ್ ಕಲ್ತ್ಕೊಂಡು ಕೂಡ ಡಿಸೈನಿಂಗಲ್ಲಿ ತುಂಬ ಟೆಕ್ನಿಕ್ಕಾಗಿ ಸ್ಟಿಚ್ ಮಾಡುವಂಥವರು ಇದ್ದಾರೆ. ಬಟ್ ಅವರಿಗೆ ಡಿಸೈನಿಂಗ್ ನಾಲೆಡ್ಜ್ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ. ಯಾವ ಫ್ಯಾಬ್ರಿಕ್ಕಿಗೆ ಏನು ಕಲರ್ ಕಾಂಟ್ರಾಸ್ಟ್ ಕೊಡಬೇಕು, ಕೆಲವರಿಗೆ ಸಡನ್ನಾಗಿ ಡಿಸೈನ್ ತೋರಿಸಿದ ತಕ್ಷಣ ಅದು ಸ್ಟಿಚ್ ಮಾಡೋಕ್ಕೆ ಬರುತ್ತೆ, ನಿಮಗೆ ಇಲ್ಲ ಅಂತ ಹೇಳಲ್ಲ. ಬಟ್ ಅವರಿಗೆ ಸೂಟಬಲ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಫ್ಯಾಷನ್ ಡಿಸೈನಿಂಗ್ ಫೀಲ್ಡಲ್ಲಿ. ಏನೇನೋ ಕಲರ್ಸ್ ತೊಗೊಬಂದ್ಬಿಟ್ಟು ಸ್ಟಿಚ್ ಮಾಡಿ ಯಾವುದೋ ಒಂದು ಸ್ಕಿನ್ ಟೋನಿಗೆ ಈ ಕಲರ್ ಸೂಟ್ ಆಗಿಲ್ಲ ಅಂದರೂ ಕೂಡ ಕ್ಲೈಂಟ್ಸ್ ಹೇಳಿಬಿಟ್ರು ಅಂದಿದ ತಕ್ಷಣ ನೀವು ಸ್ಟಿಚ್ ಮಾಡ್ಕೊಂಡು ಹೋದರೆ ಟೈಲರ್ ಅಂತ ಕರೀತಾರೆ ನಿಮ್ಮನ್ನು, ಯಾರು ಫ್ಯಾಷನ್ ಡಿಸೈನರ್ ಅಂತ ಕರೆಯೋದಿಲ್ಲ. ಸ್ವಲ್ಪ ಸಜೆಸ್ಟ್ ಮಾಡೋ ರೀತಿ ನಿಮ್ಮ ಒಂದು ನಾಲೆಡ್ಜ್ನ ನೀವು ಡೆವಲಪ್ ಮಾಡಿಕೊಂಡು ಬೊಟಿಕ್ಸ್ಗಳನ್ನ ರನ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಅಂದರೆ ಆಲ್ರೆಡಿ ಬೊಟಿಕ್ಸ್ನ ರನ್ ಮಾಡ್ತಿರೋರಿಗೆ ಡಾಮಿನೇಟ್ ಮಾಡೋದಾಗಲಿ ಅಥವಾ ಅವ್ರ ಬಗ್ಗೆ ಮಾತಾಡೋದಾಗಲಿ ಖಂಡಿತ ಮಾಡ್ತಾಯಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಎಫರ್ಟ್ ಹಾಕಿ ಕಲ್ತಿರ್ತಾರೆ. ಕೆಲವರು ವರ್ಕರ್ಸ್ನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡ್ತಿರೋದು ಏನಂತ ಹೇಳಿದ್ರೆ, ಆದಷ್ಟು ಸ್ವಲ್ಪ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬೊಟಿಕ್ನ ರನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ. ಸೊ ಈ ರೀತಿ ಫಿಲ್ ಮಾಡ್ಕೊಂಡ್ರಿ ಅಲ್ವಾ. ಈಗ ಬ್ರಷ್ ಏನಿದೆ ಬ್ರಷ್ನ ತಗೊಳ್ಳಿ. ಈ ರೀತಿ ಲೈಟಾಗಿ, ನಾನಂತೂ ವರ್ಟಿಕಲ್ ಲೈನಲ್ಲಿ ಫಿಲ್ಲಿಂಗ್ ತೊಗೊಳ್ತಾ ಇದ್ದೀನಿ. ನನ್ನ ಒಂದು ಫಿಗರ್ದು ಬಾಡಿ ಶೇಪ್ ಏನಿದೆ ಆದಷ್ಟು ಇದು ಬ್ರಷ್ ಸ್ವಲ್ಪ ದೊಡ್ಡದಾಯಿತು, ಔಟ್ ಸೈಡ್ಗೆ ಹೋಗಬಾರ್ದು ಲೈನ್ಸು, ಅದಕ್ಕೆ ಸ್ವಲ್ಪ ಟಿಶ್ಯೂನ ಯೂಸ್ ಮಾಡಿಬಿಡಬೇಕು. ಈ ರೀತಿ ಔಟ್ ಸೈಡಿಗೆ ಹೋದಾಗ ಇಮಿಡಿಯೇಟಾಗಿ ಟಿಶ್ಯೂನ ಯೂಸ್ ಮಾಡಿ. ನಾನು 0.5 ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಈ ಪೊಸಿಷನಲ್ಲಿ ಈ ರೀತಿ ಫಿಲ್ಲಿಂಗ್ ತಗೊಳ್ಳಿ ಹಾರಿಜಾಂಟಲಲ್ಲಿ. ವರ್ಟಿಕಲ್ ಆಗೇ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ. ಎಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆಯಾ ಅಂತ ಅನಿಸುತ್ತೆ. ಸ್ವಲ್ಪ ಬೆಳಕಿದೆ, ಒಂದು ಸೆಕೆಂಡ್. ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೋಡಿ. ವಾಟರಲ್ಲಿ ಡಿಪ್ ಮಾಡ್ಕೊಂಡು ಸ್ಟೆಡ್ಲರ್ಸ್ ಕಲರ್ಸ್ ಏನಿರುತ್ತೆ ಅದನ್ನು ಬ್ಲೆಂಡ್ ಮಾಡ್ಕೊಳ್ತಾ ಬರಬೇಕು. ಬ್ಲೆಂಡಿಂಗ್ ಪ್ರೋಸೆಸ್ ಕೂಡ ತುಂಬಾ ಇಂಪಾರ್ಟೆಂಟು ಫ್ಯಾಷನ್ ಹಿಲ್ ಸ್ಟೇಷನ್ ಸಬ್ಜೆಕ್ಟಲ್ಲಿ. ನಿಧಾನವಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಬನ್ನಿ. ಸ್ಟೆಡ್ಲರ್ದು ಲುಕ್ ಬರೋದೇ ನೀವು ಬ್ಲೆಂಡ್ ಮಾಡಿದಾಗ. ಎಲ್ಲಿ ಲೈಟ್ ಶೇಡ್ ಬೇಕಾಗುತ್ತೆ, ಎಲ್ಲಿ ಡಾರ್ಕ್ ಶೇಡ್ ಬೇಕಾಗುತ್ತೆ ಅದನ್ನು ಬ್ಲೆಂಡ್ ಮಾಡಿದಾಗಲೇ ನಮಗೆ ಒಂದು ಸ್ಕಿನ್ ಟೋನ್ ಏನಿರುತ್ತೆ ಅದು ಕ್ಲಿಯರಾಗಿ ಗೊತ್ತಾಗೋದು. ಸೊ ಈ ರೀತಿ ಕಂಪ್ಲೀಟಾಗಿ ವಾಟರಲ್ಲಿ ಫಿಲ್ಲಿಂಗ್ ಮಾಡ್ಕೊಳ್ತಾ ಬನ್ನಿ. ಆಟೋಮೆಟಿಕ್ ಕಲರ್ ಏನಿರುತ್ತೆ ಅದು ಹೈಲೈಟ್ ಆಗುತ್ತೆ ನೋಡಿ. ಇಲ್ಲಿ ಡಾರ್ಕ್ ಇರೋ ಹತ್ರ ಡಾರ್ಕಾಗಿ, ಲೈಟ್ ಇರೋ ಹತ್ರ ಲೈಟಾಗಿ ಡಿಸ್ಪ್ಲೇ ಆಗುತ್ತೆ. ಕಂಪ್ಲೀಟಾಗಿ ಇದೇ ರೀತಿ ಸ್ಕಿನ್ ಟೋನ್ನ ನಾವು ಟ್ರೈ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಜಸ್ಟ್ ಒಂದು ಸ್ಕಿನ್ ಟೋನ್ನ ಟ್ರಯಲ್ ತೋರಿಸ್ತಾ ಇದ್ದೀನಿ. ನೀವು ಡಿಫ್ರೆಂಟ್ ಸ್ವಲ್ಪ ಡಾರ್ಕ್ ಶೇಡು, ಹೇಗಪ್ಪ ಡಾರ್ಕ್ ಶೇಡು ಲೈಟ್ ಶೇಡು ಇದು ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವಾಟರ್ ಕಲರಲ್ಲಿ ತೋರಿಸ್ತೀನಿ. ಫಸ್ಟ್ ನಾವು ಸ್ಟೆಡ್ಲರ್ ಕಲರ್ಸಲ್ಲಿ ಫಿಲ್ಲಿಂಗ್ ಮಾಡೋದು ತಿಳ್ಕೊಳ್ಳೋಣ. ಜಸ್ಟು ಇಷ್ಟು ಬಂದರೂ ಸಾಕು. ನಿಮಗೆ ಬೋಟಿಕ್ ರನ್ ಮಾಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್
ಅಟ್ಲೀಸ್ಟ್ ಇಲ್ಲಿವರೆಗೂ ಕಲ್ತಿದ್ರೆ ನೆಕ್ಸ್ಟ್ ನೀವು ಫ್ಲ್ಯಾಟ್ ಫಿಗರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಅಟ್ಲೀಸ್ಟ್ ಈ ಪೊಸಿಷನಿಂದ ಟ್ರೈ ಮಾಡ್ಬೋದು. ನನಗೆ ಹೆಡ್ ಅಂದರೆ ನೀಟಾಗಿ ಶೇಪ್ ಕೊಡೋಕ್ಕೆ ಬರ್ತಿಲ್ಲ, ಅಥವಾ ನನಗೆ ಫ್ಯಾಷನ್ ಹಿಲ್ ಸ್ಟೇಷನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನುವಂಥವ್ರು ಈ ಪ್ರೋಸೆಸ್ವರೆಗೂ ಕಲ್ತ್ಕೊಂಡು ನಂತರ ಏನು ಮಾಡೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಇದಾಗಿದೆ ಅಲ್ವಾ, ಮತ್ತು ಪೊಸಿಷನ್ ವೈಸ್ ಸ್ವಲ್ಪ ಡಾರ್ಕ್ ಶೇಡ್ನ ತಗೊಂಡು ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ನಾನು ಸ್ವಲ್ಪ ಹತ್ತಿರದಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಕಲರ್ ಡಿಸ್ಪ್ಲೇ ಆಗ್ತಾ ಇದೆ. ಇದೇ ರೀತಿಯೇ ನಾವು ಸ್ಟೆಡ್ಲರ್ ಪೆನ್ಸಿಲಲ್ಲಿ ಟ್ರೈ ಮಾಡೋದು. ಓಕೆನಾ? ನಾನಿಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ಲಿ ಅನ್ನುವ ಒಂದು ಉದ್ದೇಶದಿಂದ ವರ್ಟಿಕಲ್ಲಾಗೆ ತೊಗೊಂಡಿದ್ದೀನಿ ಸ್ಟ್ರೋಕ್ಸ್ನ. ಹಾರಿಜೆಂಟಲಲ್ಲೂ ಕೂಡ ತಗೋಬಹುದು, ವರ್ಟಿಕಲ್ ಆಗಿ ಕೂಡ ತಗೋಬಹುದು. ಸೊ ಈ ರೀತಿ ಬಾಡಿ ಬ್ಲಾಕ್ನ ಕ್ರಿಯೇಟ್ ಮಾಡಿ ನಮ್ಮ ಒಂದು ಫ್ಲ್ಯಾಶ್ ಫಿಗರ್ ಅಂತ ಏನು ಕರಿತೀವಿ ಕ್ರಿಯೇಟ್ ಮಾಡಬೇಕು. ಫ್ಲ್ಯಾಶ್ ಫಿಗರ್ ಅಂತ ನೋಟ್ ಮಾಡ್ಕೊಳ್ಳಿ. ಈ ರೀತಿಯೇ ನೀವು ಟ್ರಯಲ್ ನೋಡಬೇಕು. ಈ ಒಂದು ಪೊಸಿಷನ್ಗಳಲ್ಲೆಲ್ಲ ಸ್ವಲ್ಪ ಡಾರ್ಕ್ ಶೇಡ್ ಕೊಡಬೇಕು. ಇಲ್ಲಿ ಎಲ್ಲಿ ಲೈನ್ಸ್ನ ಹೈಲೈಟ್ ಮಾಡಿದ್ದೀನಿ ಅಲ್ಲೆಲ್ಲ ಸ್ವಲ್ಪ ಡಾರ್ಕಾಗಿ ನಾವು ಸ್ಟೆಡ್ಲರ್ ಪೆನ್ಸಿಲ್ಸಲ್ಲಿ ಶೇಪ್ನ ಕೊಟ್ಕೊಳ್ಬೇಕು. ಸೊ ಇಲ್ಲಿಗೆ ನಮ್ಮ ಒಂದು 3 months ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲಿ ನಾನು ಈ ಒಂದು ಸ್ಟೆಪ್ಪಿಂದ ನೆಕ್ಸ್ಟ್ ಬೊಟಿಕ್ ಲೆವೆಲ್ಗೆ ಹೇಗೆ ಕಂಟಿನ್ಯೂ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ, ಐಡಿಯಾ ಕೊಡ್ತೀನಿ. ಬೊಟಿಕ್ ರನ್ ಮಾಡುವಂಥವ್ರು ಪದೇ ಪದೇ ನಾವು ಕ್ಲೈಂಟ್ಸ್ಗಳಿಗೆ ಟೈಮ್ ಇದ್ದರೆ ಕಂಪ್ಲೀಟ್ ಹಿಲ್ ಸ್ಟೇಷನ್ ಮಾಡಿ ತೋರಿಸ್ಬೋದು. ಟೈಮ್ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಯಾವಾಗಲೂ ಅಷ್ಟೇ ಒಂದು ಬಾಡಿ ಬ್ಲಾಕ್ದು ಶೀಟ್ ಏನಿರುತ್ತೆ ಅದನ್ನು ಜೆರಾಕ್ಸ್ ಮಾಡಿ ಇಟ್ಕೊಬಿಡಬೇಕು ನೀವು. ಅದಾದ ನಂತರ ನಮ್ಮ ಜಸ್ಟ್ ಇವಾಗ ನಾನು ಬ್ಲೌಸ್ನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ನಮ್ಮದಿದು ವೆಸ್ಟ್ ಪಾಯಿಂಟು. ಸೊ ನಾನಿಲ್ಲಿ ಒಂದು ಶೇಪ್ ತೊಗೊಂಡು ಡ್ರಾಯಿಂಗ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಎಲ್ಲೆಲ್ಲಿ ಪೊಸಿಷನ್ ಬರುತ್ತೋ ಅಲ್ಲಿಗೇ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪಫ್ ಸ್ಲೀವ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ನೋಡಿ, ಈ ರೀತಿ. ಸೊ ಫ್ಲ್ಯಾಟ್ ಸ್ಕೆಚ್ ಮುಖಾಂತರ ನಮ್ಮ ಒಂದು ನೆಕ್ ಡಿಸೈನ್ ಅಂತ ಅಂದ್ಕೊಳ್ಳಿ, ಇದು ನೆಕ್ ಪೊಸಿಷನ್ನು. ಸೊ ಯಾವುದಾದ್ರೂ ಒಂದು ಡಿಸೈನ್ನ ಡಿಸ್ಪ್ಲೇ ಮಾಡೋದಕ್ಕೆ ಇಷ್ಟಪಡ್ತೀನಿ. ಫ್ಲ್ಯಾಟ್ ಸ್ಕೆಚ್ ಮಾಡೋದಕ್ಕೆ ಈ ಒಂದು ಬಾಡಿ ಬ್ಲಾಕ್ ಕೂಡ ತುಂಬಾ ಯೂಸ್ ಆಗುತ್ತೆ. ಅಗೇನ್ 1/2 inch. ಈ ರೀತಿ ಸೊ ನಮ್ಮ ಒಂದು ಬ್ಲೌಸ್ ನೆಕ್ ಏನಿದೆ ಅದು ಕ್ರಿಯೇಟ್ ಆಯಿತು. ಅದಾದಮೇಲೆ ಸ್ಕರ್ಟ್ ಏನಾದರೂ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಸ್ಕರ್ಟ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಳ್ತೀರಾ, ಈ ಪೊಸಿಷನಿಂದ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಸೊ ಇದು ಫ್ಲ್ಯಾಟ್ ಸ್ಕೆಚ್ ಮುಖಾಂತರ ನಾವು ಡಿಸ್ಪ್ಲೇ ಮಾಡುವಂತಹ ಒಂದು ಮೆಥಡ್, ಈಸಿಯಾಗಿರುವಂತಹ ಮೆಥಡು. ಬಾಡಿ ಬ್ಲಾಕ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು, ಅಥವಾ ನಾವು ಒಂದು ಸಿಂಗಲ್ ಲೈನ್ ಡಿವೈಡ್ ಅಂತ ಏನು ತೋರಿಸಿದ್ದೆ ಹೆಡ್ ಒಂದು ಬ್ಲಾಕ್ನ ಡ್ರಾಯಿಂಗ್ ಮಾಡಿಕೊಂಡು ಅದಾದ ನಂತರ ಈ ರೀತಿ ಡಿಸ್ಪ್ಲೇ ಮಾಡೋದನ್ನು ಫ್ಲ್ಯಾಟ್ ಫಿಗರ್ ಅಂತ, ಏನು ಫ್ಲ್ಯಾಟ್ ಫಿಗರ್ಸ್ ಮುಖಾಂತರ ನಾವು ಸ್ಕೆಚಸ್ನ ನಮ್ಮ ಒಂದು ಡಿಸೈನ್ಸ್ನ ಡಿಸ್ಪ್ಲೇ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಬಟ್ ಕ್ಲೈಂಟ್ ಹತ್ರ ಎಲ್ಲ ನೀವು 1, 2, 3, 4 ಆ ರೀತಿ ಎಲ್ಲ ನೋಟ್ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ನೋಡಿ, ಸೇಮ್ ಮೆಥಡಲ್ಲಿ ನಾವು ಡ್ರಾಯಿಂಗ್ ಮಾಡಿದ್ವಿ. ಅಥವಾ ಫಾರ್ ಎಕ್ಸಾಂಪಲ್ ಪ್ರಿನ್ಸ್ ಕಟ್ನ ತೋರಿಸ್ಬೇಕು ಅಂತ ಅಂದ್ಕೊಳ್ತೀರಾ, ಇದು ನಮ್ಮ ಒಂದು ಬ್ಲೌಸ್ನ ಶೇಪ್.
ಯೋಗ್ ಶೇಪ್ ತೋರಿಸ್ಬೇಕು ಅಂತ ಅಂದ್ಕೊಳ್ತೀರಾ, ಇಷ್ಟೇ. ತುಂಬ ಈಸಿ ಮೆಥಡಲ್ಲಿ ನಾವು ಕ್ರಿಯೇಟ್ ಮಾಡಬಹುದು. ತುಂಬ ಕಷ್ಟಪಡ್ತಾ ಇರ್ತಾರೆ ಕೆಲವರು ಫ್ಯಾಷನ್ ಇಲ್ಲಸ್ಟ್ರೇಷನ್ನ ಫ್ಲ್ಯಾಟ್ ಫಿಗರ್ಸ್ನ ಡಿಸ್ಪ್ಲೇ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಕಷ್ಟಪಟ್ಟು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ತುಂಬ ಈಸಿ ವೇ ಅಂತ ಹೇಳಿದ್ರೆ ಇದು. ಬಾಡಿ ಬ್ಲಾಕ್ನ ಡ್ರಾಯಿಂಗ್ ಮಾಡ್ಕೊಳ್ಳಿ, ಅಥವಾ ಬಾಡಿ ಬ್ಲಾಕ್ನ ನಿಮ್ಮ ಒಂದು ಬೊಟಿಕ್ ಏನು ನೀವು ಕ್ಲೈಂಟಿಗೆ ಕೊಡ್ತೀರಾ, ಜಸ್ಟು ಈ ಒಂದು ಹೆಡ್ ಬ್ಲಾಕ್, ಅದಾದ ನಂತರ 10.5 ಹೆಡ್ ಆಗಿರ್ಬೋದು, 9.5 ಹೆಡ್ ಆಗಿರ್ಬೋದು, ನಮ್ಮ ಒಂದು ಪ್ಲಮ್ ಲೈನ್ ಅಂತ ಕರಿತೀವಿ ಅಥವಾ ಸೆಂಟರ್ ಲೈನ್ ಒಂದು ಡಿಸ್ಪ್ಲೇ ಮಾಡಿಕೊಂಡು ಜಸ್ಟ್ ಈ ಒಂದು ಲೈನ್ಸ್ನ, ಸೆಂಟರ್ ಲೈನ್ಸ್ನ ನಮ್ಮ ಬ್ಲಾಕ್ಸ್ ಏನಿರುತ್ತೆ ಅಲ್ಲಿಗೆ ಡ್ರಾಯಿಂಗ್ ಮಾಡಿಕೊಂಡು ಈ ರೀತಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ಫ್ಲ್ಯಾಟ್ ಫಿಗರ್ಸ್ ನಾವು ಏನು ಮೈಂಡಲ್ಲಿ ಅಂದ್ಕೊಂಡಿರ್ತೀವ ಆ ಒಂದು ಡಿಸೈನ್ಗಳನ್ನು ನಾವು ಡಿಸ್ಪ್ಲೇ ಮಾಡ್ಬೋದು ಈಸಿಯಾಗಿ. ಸೊ ಗೊತ್ತಾಗ್ತಾ ಇದೆಯಾ ನೋಡಿ. ತುಂಬ ಈಸಿಯಾಗಿ ಮಾಡಬಹುದು. ಯಾವುದೇ ಒಂದು ಡಿಸೈನ್ಸ್ ಆಗಿರ್ಬೋದು ಫ್ಲ್ಯಾಟ್ ಸ್ಕೆಚ್ ಮುಖಾಂತರ ನಾವು ಡಿಸ್ಪ್ಲೇ ಮಾಡಬಹುದು. ಓಕೆ, ಬಟ್ ಈ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕು, ಇದನ್ನು ಟ್ರಯಲ್ ಮಾಡಬೇಕು, ನೋಡಬೇಕು. ಫ್ಯಾಷನ್ ಇಲ್ಲಸ್ಟ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಗೋದಿಲ್ಲ, ತುಂಬ ಇದೆ ಇನ್ನು. ಬಟ್ ಬೋಟಿಕ್ ಮಾಡುವಂಥವ್ರಿಗೆ ಈ ಒಂದು ಸ್ಟೆಪ್ಪಿಗೆ ಎಂಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ನೀವು ಈ ರೀತಿ ಫಾಲೋ ಮಾಡಬಹುದು. ಅದಾದ ನಂತರ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಂದರೆ ವಾಟರ್ ಕಲರ್ಸ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅನ್ನುವ ಒಂದು ಮೆಥಡನ್ನು ನಾನು ತಿಳಿಸ್ಕೊಡ್ತೀನಿ. ಫ್ಯಾಬ್ರಿಕ್ ರೆಂಡ್ರಿಂಗ್ ಬರಬೇಕು, ಡಿಫ್ರೆಂಟ್ ಒಂದು ಫ್ಯಾಬ್ರಿಕ್ಸ್ದು ಲೆನಿನ್ ಆಗಿರಬಹುದು, ಕಾಟನ್ ಆಗಿರಬಹುದು, ಆ ಟೆಕ್ಸ್ಚರ್ಸ್ಗಳನ್ನ ತೋರಿಸೋದಕ್ಕೆ ನಮಗೆ ಬರಬೇಕು. ನಮ್ಮ ಒಂದು ಡ್ರಾಯಿಂಗ್ನ ಡಿಸ್ಪ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಕಲರ್ಸ್ ಮುಖಾಂತರ ಹೇಗೆ ಬ್ಲೆಂಡ್ ಮಾಡಿಕೊಂಡು ನಾವು ಡಿಸ್ಪ್ಲೇ ಮಾಡ್ತೀವಿ ಅನ್ನೋದು ಕೂಡ ಬರಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ನಾವು ತಿಳ್ಕೊಳ್ಳೋಣ. ಫ್ಯಾಷನ್ ಇಲ್ಲಸ್ಟ್ರೇಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಅದ್ರ ಜೊತೆಗೆ ಒಂದೊಂದು ಡಿಸೈನ್ ಮಾಡ್ಕೊಳ್ತಾ ಒಂದು ಸಿಂಪಲ್ ಡಿಸೈನ್ಸ್ಗಳನ್ನು ಹೇಗೆ ಡಿಸ್ಪ್ಲೇ ಮಾಡೋದು, ನಾಲೆಡ್ಜ್ ಕಂಪ್ಲೀಟ್ ಫ್ಯಾಷನ್ ಡಿಸೈನಿಂಗ್ ಬಗ್ಗೆನೇ ನನ್ನ ಒಂದು ಕ್ಲಾಸಸ್ಗಳಲ್ಲಿ ನಾಲೆಡ್ಜ್ ಸಿಗತ್ತೆ. ಬಟ್ ಆದಷ್ಟು ನಾನು ಕಟಿಂಗ್ ಸ್ಟಿಚಿಂಗ್ ವರ್ಕರ್ಸಿಗೆ ಕೊಡೋದ್ರಿಂದ ಸಿಂಪಲ್ ಆಗಿರೋದನ್ನು ನಾನು ನಿಮಗೆ ತೋರಿಸ್ಕೊಳ್ತಾ ಹೋಗ್ತೀನಿ. ಬಟ್ ಕಟಿಂಗ್ಸ್ ಏನಿರುತ್ತೆ ಅದನ್ನು ನಾನು ಪೇಪರ್ ಪ್ಯಾಟ್ರನ್ಸಲ್ಲಿ ತೋರಿಸ್ತೀನಿ, ಅದನ್ನು ನೀವು ಟ್ರೈ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಈ ಒಂದು ಪರ್ಸ್ನಲ್ ಟ್ರಿಕ್ ಯಾರೂ ಹೇಳ್ಕೊಟ್ಟಿಲ್ಲ. ತುಂಬ ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ಯೂಟ್ಯೂಬ್ಗಳಲ್ಲಿ ಫ್ಯಾಷನ್ ಡಿಸೈನಿಂಗ್ ಕ್ಲಾಸಸ್ಗಳು ತುಂಬ ಲ್ಯಾಂಗ್ವೇಜ್ಗಳಲ್ಲಿ ತಗೊಳ್ತಾ ಇದ್ದಾರೆ. ಬಟ್ ಈ ರೀತಿ ಒಂದು ಟ್ರಿಕ್ಸ್ ಆಗಿರಬಹುದು, ಟಿಪ್ಸ್ ಆಗಿರಬಹುದು ಫಾಲೋ ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ. ಬೋಟಿಕ್ ರನ್ ಮಾಡುವಂಥವ್ರಿಗಾಗಿರ್ಬೋದು, ಫ್ಯಾಷನ್ ಡಿಸೈನರ್ಸಿಗಾಗಿರ್ಬೋದು. ಪ್ರತಿ ಸಲ ನಾವು ಫ್ಯಾಷನ್ ಇಲ್ಲಸ್ಟ್ರೇಷನ್ ಮಾಡಿಕೊಂಡು ಕೂತ್ಕೊಂಡು ನಾವು ಡಿಸೈನ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ನೆಕ್ ಸೆಲ್ಯೂಟ್ಸ್ನ ತಗೋಬೇಕಾಗತ್ತೆ, ನೆಕ್ ಡಿಫ್ರೆಂಟಾಗಿ ಡಿಸ್ಪ್ಲೇ ಮಾಡಬೇಕಾಗತ್ತೆ, ವೆಸ್ಟ್ ಪಾಯಿಂಟ್ಸ್ನ ಡಿಫ್ರೆಂಟಾಗಿ ಡಿಸ್ಪ್ಲೇ ಮಾಡಬೇಕಾಗತ್ತೆ, ನಮ್ಮ ಒಂದು ಬಾಟಮ್ ಪಾರ್ಟ್ಸ್ ಡಿಫ್ರೆಂಟಾಗಿ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಅಂತಹ ಒಂದು ಟೈಮಲ್ಲಿ ಈ ಒಂದು ಫ್ಲ್ಯಾಟ್ ಸ್ಕೆಚಸ್ ಅಂತ ಏನು ಕರಿತೀವಿ ಅದು ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಈ ಒಂದು ಸ್ಟೆಪ್ ಏನಿದೆ, ನಾನು ಫ್ಲ್ಯಾಶ್ ಫಿಗರ್ ಅಂತ ನೋಟ್ ಮಾಡ್ಕೊಳ್ಳಿ. ಫ್ಲ್ಯಾಶ್ ಫಿಗರ್ ಸೆಂಟರ್ ಫ್ರಂಟ್ ಅಂತ ನೋಟ್ ಮಾಡಿಕೊಂಡು ನೋಡಿ. ಈ ಒಂದು ಬೇರೆ ಸ್ಟೂಡೆಂಟಿಗೆ ತೋರಿಸಿದ್ದು ನಾನು ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಕೊಟ್ಟಿದ್ದೀನಿ, ಈ ರೀತಿ ಕೊಟ್ಟಿದ್ದೀನಿ. ಬಟ್ ಇದನ್ನು ನೀವು ತುಂಬ ರೈಟ್ ಮೆಥಡಲ್ಲಿ ಇದನ್ನು ಟ್ರೈ ಮಾಡಿ.